ವಿಜಯಪುರ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ರಮೇಶ್ ಜಿಗಜಿಣಗಿ 2009, 2014, 2019 ಲಾಸ್ಟ್ 3 ಎಲೆಕ್ಷನ್ ನೋಡ್ರೆ ಅವ್ರದೇ ರಿಸಲ್ಟ್. ವಿಜಯಪುರ ಲೋಕಸಭಾ ಕ್ಷೇತ್ರ ಅಂದರೆ ರಮೇಶ್ ಜಿಗಜಿಣಗಿ ಜಿಗಿ 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 ಅಂತಾರೆ. ಅವ್ರಿಗೇನು ವಯಸ್ಸಿನ ಫ್ಯಾಕ್ಟರ್ ಇಲ್ವಾ? ಖಂಡಿತವಾಗ್ಲೂ ಇದೆ. ಆದರೆ ಈ ಬಾರಿ ಅವೆಲ್ಲ ಲೆಕ್ಕಕ್ಕಿಲ್ಲ. ರಮೇಶ್ ಜಿಗಜಿಣಗಿ ಅವ್ರಿಗೂ ಹೆಚ್ಚು ಕಡಿಮೆ 72 ವರ್ಷ. ಪಂಚರಾಜ್ಯ ಚುನಾವಣೆಯಲ್ಲಿ ನೋಡಲಿಲ್ವಾ? ವಯಸ್ಸು ಮುಖ್ಯವಲ್ಲ, ವರ್ಚಸ್ಸಷ್ಟೇ ಮುಖ್ಯ. ಪ್ರಧಾನಿಯಾಗಿ ಮೋದಿಯವರು ಹ್ಯಾಟ್ರಿಕ್ ಸಾಧನೆ ಮಾಡೋದಕ್ಕೆ 80 ವರ್ಷ ಗಂಡಣ್ಣ ಮುದುಕರಾಗಿ ನಡೆಯೋಕ್ಕಾಯ್ತಾ ಇಲ್ಲ, ಹೆಲ್ತ್ ಇಶ್ಯೂ ಆಯಿತು ಅಂದರೆ ಗೆಲ್ತಾರೆ, ಯಾಕೆ ನಿಲ್ಲಿಸಿ ಅಂತಾರೆ ಈ ಸಲ. ಯಾಕಂದರೆ NDA ರಿಸಲ್ಟ್ ಮಾಡಲೇಬೇಕು, ಮೋದಿ ಹ್ಯಾಟ್ರಿಕ್ ಸಾಧನೆ ಮಾಡಲೇಬೇಕು. ಇದು BJP ಲೆಕ್ಕಾಚಾರ, ನಮ್ಮದಲ್ಲ. ಹೀಗಾಗಿ ವಿಜಯಪುರದಲ್ಲಿ BJP ಅಭ್ಯರ್ಥಿ ಯಾರು ಅಂದರೆ ರಮೇಶ್ ಜಿಗಜಿಣಗಿ ಅವರ ಹೆಸರೇ ಯಾವಾಗಲೂ ಮುನ್ನಡೆ ಅಗ್ರಪಂಕ್ತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಮಹೇಂದ್ರ ಕುಮಾರ್ ನಾಯಕು, ಬಾಬು ರಾಜೇಂದ್ರ ನಾಯಕು, ದೇವಾನಂದ್ ಚವ್ಹಾಣ್, ಹೀಗೆ ಕೆಲವರು ಇದ್ದಾರೆ, ಇಲ್ಲ ಅಂತೇನಲ್ಲ. JDSನಲ್ಲಿ ಮಾಜಿ ಶಾಸಕರವರು ದೇವಾನಂದ್ ಚವ್ಹಾಣ್. ಇದು BJP ಲೆಕ್ಕಾಚಾರ. ರಮೇಶ್ ಜಿಗಜಿಣಗಿ ಅವರು ಚುನಾವಣೆಗೆ ನಾನು ರೆಡಿ ಆಗಿದ್ದೀನಿ, ಈ ಸಲ ನಾನು ಮತ್ತೆ ರಿಸಲ್ಟ್ ಮಾಡ್ತೀನಿ, ಮೋದಿಯವರ ಕೈಯನ್ನು ಬಲಪಡಿಸ್ತೀನಿ, ಅವರು ಪ್ರಧಾನಿ ಆಗೇ ಆಯ್ತಾರೆ ಅನ್ನೋ ಲೆಕ್ಕಾಚಾರದಲ್ಲವರೇ. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಅವರ ವಿರುದ್ಧವಾಗಿ ವಿಜಯಪುರದಲ್ಲಿ ಸ್ಪರ್ಧಿಸಿದ್ದು JDSನ ಅಭ್ಯರ್ಥಿ ಸುನೀತಾ ಚವ್ಹಾಣ್ ಅವರು. ಏನಪ್ಪ ಪರ್ಫಾರ್ಮೆನ್ಸು ಅಂದರೆ 2.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋತೋಗ್ಬಿಟ್ಟಿದ್ರು ರಮೇಶ್ ಜಿಗಜಿಣಗಿ ಅವ್ರ ವಿರುದ್ಧ. ರಮೇಶ್ ಜಿಗಜಿಣಗಿ 2019 6,35,000ಕ್ಕೆ ಅಧಿಕ ಮತವನ್ನು ತೆಗೆದುಕೊಂಡರೆ ಸುನೀತಾ ಚವ್ಹಾಣ್ ಅವರು ತಕ್ಕೊಂಡಿದ್ದು 3,77,000 ಚಿಲ್ಲರೆ. ಅಲ್ಲಿಗೆ ಹೆಚ್ಚು ಕಡಿಮೆ 2,58,000 ಮತಗಳ ಅಂತರದಿಂದ ಸೋತಿದ್ರು. ಸರಿ, ಲಾಸ್ಟ್ ಟೈಮ್ JDS, ಅದಕ್ಕಿಂತ ಬಿಫೋರು ಮೋದಿ ಸುನಾಮಿ ಆಗ್ತಾನೆ ಎಂಟ್ರಿ ಆಗೋ ಟೈಮು 2014 ಯಾರಪ್ಪ ರಮೇಶ್ ಜಿಗಜಿಣಗಿ ಅವ್ರ ಆಪೋಸಿಟ್ ನಿಂತಿದ್ದು ಅಂದರೆ ಪ್ರಕಾಶ್ ರಾಥೋಡ್. ಈ ಸಲ ಅವರೇ ಪ್ರಕಾಶ್ ರಾಥೋಡ್ ಅವ್ರ ಹೆಸರು ಕೂಡ ಕಾಂಗ್ರೆಸ್ನಲ್ಲಿ ಜೋರಾಗಿ ಕೇಳಬರ್ತದೆ. ಜೊತೆಗೆ ಅರ್ಜುನ್ ರಾಥೋಡ್ ಅವ್ರ ಹೆಸರು ಕೇಳಬರುತ್ತೆ. ಪ್ರಕಾಶ್ ರಾಥೋಡ್ ಅವರು 2014 69,000 ಚಿಲ್ಲರೆ ಓಟಿಂದ ಮಾತ್ರ ಸೋತಿತ್ತು. ಅದೇ ಪ್ರಕಾಶ್ ರಾಥೋಡ್ ಅವರು 2009 ಸೇಮ್ ರಮೇಶ್ ಜಿಗಜಿಣಗಿ ಅವರ ವಿರುದ್ಧ ಕೇವಲ 42,000 ಓಟ್ಗಳ ಅಂತರದಿಂದ ಮಾತ್ರ ಸೋತಿದ್ರು. ಪ್ರಕಾಶ್ ರಾಥೋಡ್ ಅವರನ್ನು ಸರಿಯಾಗಿ ಪ್ರಮೋಟ್ ಮಾಡೋಕ್ಕಾಗಿರಲಿಲ್ಲ ಕಾಂಗ್ರೆಸ್ಸಿಗೆ. 2009 ಮತ್ತು 2014 JDS ಅಭ್ಯರ್ಥಿ ಹಾಕ್ಬಿಟ್ಟು 2.5 ಲಕ್ಷ ಲೀಡಲ್ಲಿ ಸೋತುಬಿಡ್ತು JDS. ಈ ಬಾರಿ ಯಾರು ಅಂದಾಗ ರಾಜು ಹಳಕೂರು, ಕಾಂತಾನಾಯಕ್ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ ಕಾಂಗ್ರೆಸ್ನಲ್ಲಿ. ಮತ್ತೊಂದು ಕಡೆ ಅರ್ಜುನ್ ರಾಥೋಡ್ ಹೆಸರಿದೆ, ಪ್ರಕಾಶ್ ರಾಥೋಡ್ ಹೆಸರಿದೆ. ವೀಕ್ಷಕರೇ, ರಮೇಶ್ ಜಿಗಜಿಣಗಿ ಅವರ ಗೆಲುವಿನ ನಾಗಾಲೋಟವನ್ನು ಅಥವಾ ಗೆಲುವಿನ ಲಯವನ್ನು ಕಟ್ ಮಾಡೋಕ್ಕೆ ಕಾಂಗ್ರೆಸ್ಗೆ ಈ ಸಲ ಸಾಧ್ಯನಾ? ಯಾರು ಸೂಕ್ತ ಅಭ್ಯರ್ಥಿ ಆಗಬೇಕು ವಿಜಯಪುರದಲ್ಲಿ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಯಾರು ಪ್ರಧಾನಿ ಆಗಬೇಕು ಅನ್ನೋದನ್ನು ಕೂಡ ತಿಳಿಸಿ. ಧನ್ಯವಾದಗಳು.